ನಲಿಕಲಿಯ ರವೀಂದ್ರರವರಿಗೆ ಒಂದು ಸನ್ಮಾನ ಮಾಡುವಂಥ ಒಂದು ಆಲೋಚನೆ ನಮ್ಗೆ ಹೊಳೆದಿತ್ತು. ಈ ಜಾಗದಲ್ಲಿ ಮಾಡ್ತೀವಿ ಅನ್ನೋದು ನಮಗೆ ಮೂಲತಃ ತಮ್ಮ ತಲೆ ಒಳಗಡೆ ಬರಲಿಲ್ಲ. ನಾವು ಒಟ್ಟು ನಮ್ಮ ಮನಸ್ಸಲ್ಲಿ ಅಂದ್ಕೊಂಡಿದ್ದೇನೆಂದರೆ, ರವೀಂದ್ರ ಅವರಿಗೆ ಮಾರ್ಚ್ 31ಕ್ಕೆ ಅವರಿಗೆ ವಯೋನಿವೃತ್ತಿ ಆಗ್ತಾ ಇದ್ದಾರೆ. ಏನಾದರೂ ಮಾಡಿ ನಾವು ಅವ್ರನ್ನ ಒಂದು ಅಚ್ಚುಕಟ್ಟಾಗಿ ಒಂದು ಅರ್ಥಪೂರ್ಣವಾದ ರೀತಿಯಲ್ಲಿ ಅವರಿಗೆ ನಾವು ಸನ್ಮಾನವನ್ನು ಮಾಡೋಣ ಅಂತ ಹೇಳಿ ಒಂದು 6 ತಿಂಗಳ ಹಿಂದೆ ನಾವು ಯೋಚನೆ ಮಾಡಿದ್ವಿ. ಒಂದೇ ಒಂದು ಯೋಚನೆಗೆ ಎಲ್ಲರೂ ಧ್ವನಿಗೂಡಿಸಿದ್ದೆ ಎಷ್ಟು ಜನ ಅಂತಂದರೆ, ಒಂದು ಕರ್ನಾಟಕ ರಾಜ್ಯದ ಮೂಲೆ ಮೂಲೆಯಿಂದ ಎಲ್ಲರೂ ಹೇಳಿದ್ರು ಒಂದು ಕೆಲಸ ಮಾಡೋಣ, ಮಾರ್ಚ್ 31ಕ್ಕೆ ನಾವು ರವೀಂದ್ರ ಅವರ ಶಾಲೆಗೆ ಭೇಟಿ ಕೊಡೋಣ, ಅಲ್ಲೇ ನಾವು ಅವರಿಗೆ ಸನ್ಮಾನವನ್ನು ಮಾಡೋಣ ಅಂತ ಒಂದು ಆಲೋಚನೆ ಬಂತು. ಅವಾಗ ಯೋಚನೆ ಮಾಡಿದ್ವಿ, ಮಾರ್ಚ್ 31ಕ್ಕೆ ಆ ಶಾಲೆಯ ಶಿಕ್ಷಕರು, ಆ ಶಾಲೆಯ ಸ್ಥಳೀಯ ಮುಖಂಡರುಗಳು ಮತ್ತು ಸಮುದಾಯ SDMC ಮಕ್ಕಳು ಅವರನ್ನು ಸನ್ಮಾನ ಮಾಡ್ತಾರೆ. ಆದರೆ ನಾವು ರವೀಂದ್ರರವರಿಗೆ ಸನ್ಮಾನ ಮಾಡಲಿಕ್ಕೆ ನಮಗೆ ಅವಕಾಶ ಸಿಗುತ್ತಾ? ಮತ್ತು ಯಾರಾದರೂ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಕೂಡ ಅಲ್ಲಿ ಆಗಮಿಸೋದ್ರಿಂದ ನಮಗೆ ಒಂದು ಪ್ರತ್ಯೇಕತೆ ಸ್ಥಳ ಬೇಕು, ಪ್ರತ್ಯೇಕವಾದಂಥ ಒಂದು ಸ್ಥಳ ಬೇಕು ಅಂತ ಒಂದು ನಿರ್ಧಾರವನ್ನು ಒಂದು 3 ತಿಂಗಳಿಗೆ ಪ್ಲ್ಯಾನ್ ಮಾಡಿದ್ವಿ. ಅವಾಗ ಬಂದಿದ್ದು ಏನಂತಂದರೆ, ನಾವು ಕೇಳ್ಕೊಂಡ್ವಿ, ರವೀಂದ್ರ ಅವರೇ, ನಾವು ನಿಮ್ಮಲ್ಲಿ ಬರ್ತೀವಿ, ನೀವು ನಮಗೊಂದು ಜಾಗ ತೋರಿಸಿ, ಅದು ಯಾವ ಜಾಗ ಆದರೂ ಸರಿನೇ, ಒಟ್ಟಲ್ಲಿ ನಾವೆಲ್ಲ ಸೇರಿ ನಿಮಗೆ ಸನ್ಮಾನ ಮಾಡಬೇಕು ಅಂತ ಅನಿಸಿದೆ. ಅದು ನಿಮ್ಮ ಮನೆ ಆದರೂ ಸರಿನೇ, ಒಂದು ದೇವಾಲಯ ಆದರೂ ಸರಿನೇ, ಒಂದು ಬಯಲು ರಂಗಮಂದಿರ ಆದರೂ ಸರಿನೇ, ನಾವು ಬರೋದಕ್ಕೆ ನಾವು ರೆಡಿ ಇದ್ದೀವಿ. ಯಾಕೆ ಮೇಡಮ್ ನೀವೆಲ್ಲ ಎಷ್ಟು ತಗೊಳ್ತೀರಿ, ರಿಸ್ಕ್ ತಗೊಳ್ತೀರಿ? ಏನು ಬೇಡ, ಆಗಿಲ್ಲ, ಏನೂ ಇಲ್ಲಪ್ಪ. ನಾವು ಒಂದು ಸಲ ಶಿಕ್ಷಣ ಇಲಾಖೆಯ ಕಾರ್ಯಚಟುವಟಿಕೆಗಳನ್ನು ಅಂದರೆ ನಲಿಕಲಿಯ ಬೆಳೆದು ಬಂದ ರೀತಿಯನ್ನು ಒಂದು ಸಲ ಹಿಂದಕ್ಕೆ ತಿರುಗಿ ನೋಡಿದಾಗ, ರವೀಂದ್ರರವರು ಗೈರು ಹಾಜರಾಗಿರುವ, ರವೀಂದ್ರರವರ ಇಲ್ಲದೇ ಇರುವಂತಹ ನಲಿಕಲಿಯ ಕಾರ್ಯಕ್ರಮದ ಕಾರ್ಯಾಗಾರಗಳ ಕಲ್ಪನೆಯೇ ಇಲ್ಲ ಶಿಕ್ಷಣ ಇಲಾಖೆಯಲ್ಲಿ. ಒಂದ್ಸಲ ಹಿಂಗೆ ತಿರುಗಿ ನೋಡಿದ್ರೆ ಸಾಕು. ಅದು ಎಲ್ಲಿಂದ? ಹಾಗಾಗಿ ನನ್ನ ಗುರುಗಳು ಕೂಡ ಇಲ್ಲೇ ಇದ್ದಾರೆ, ಬೆಳಶೆಟ್ರು ಸರ್. ಒಂದು ಕಡೆ ಬೆಳಶೆಟ್ರು ಸರ್ ಅವರು ಕೂಡ ನಲಿಕಲಿಯ ಆತ್ಮನೇ ಅವರು. ಹಾಗೆ ನೋಡಿದ್ರೆ ನಮಗೆ DPP ಜಿಲ್ಲಾ ಶಿಕ್ಷಣ ಪ್ರಾಥಮಿಕ ಯೋಜನೆಯಲ್ಲಿ ಮುನ್ನಡೆಸುವಂಥ ರೂವಾರಿಗಳು ಅಂದಿನ ಶಿಕ್ಷಣ ಸಚಿವರಾದಂಥ ಸನ್ಮಾನ್ಯ ಗೋವಿಂದೇಗೌಡ ಸರ್ ಅವರು. ಗೌಡ ಸರ್ ಅವರ ಅವಧಿಯಲ್ಲೇ ನಾವೆಲ್ಲರೂ ಶಿಕ್ಷಕರಾದಕ್ಕೆ ಬಂದಂಥದ್ದು. 1995-96ರಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ DLRC ಮೂಲಕ ಆಯ್ಕೆ ಆಗಿದ್ದು ಸರ್ ಅವರ ಕಾಲಘಟ್ಟದಲ್ಲೇ ಮೀಟ್ ಮಾಡ್ತೀವಿ ಶ್ರವಣಬೆಳಗೊಳದಲ್ಲಿ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ನಾನು 97-98ರಲ್ಲಿ ಮತ್ತು ರವೀಂದ್ರ ಅವರು ನಾವೆರಡು ಮುಖಾಮುಖಿಯಾಗಿ ನಾವು ಕುತ್ಕೊಳ್ತೀವಿ ಅಲ್ಲಿ ನಲಿಕಲಿಗೆ 1997-98ರಲ್ಲಿ. ಈಗ ನೀವು ನಲಿಕಲಿನ ನೋಡ್ತಾ ಇದ್ದೀರಲ್ಲ, ಆ ಸಿಂಪಲ್ ಆಗಿರೋ ನಲಿಕಲಿ ಆಗಿರಲಿಲ್ಲ. ಆಗ ನೀವು ಪಠ್ಯವಸ್ತುವನ್ನು, ಪಠ್ಯಕ್ರಮವನ್ನು ಮತ್ತು ಕಲಿಕೋಪಕರಣಗಳನ್ನು, ಅದರ ಸೈದ್ಧಾಂತಿಕವನ್ನು, ಅದರ ತಾತ್ವಿಕತೆ ಎಲ್ಲವನ್ನು ನಾವೇನು ಮಾಡಬೇಕಾಗಿತ್ತು? ನಾವೇ ಅದನ್ನು ಸಿದ್ಧಪಡಿಸ್ಕೊಂಡು ನಾವೇ ಅದರ ಅನುಭವವನ್ನು ನಮ್ಮ ಏನಾದ್ರು ಬೇಕಾಗಿದೆ ಅದರ ಜೀವಂತಿಕೆಯನ್ನೆಲ್ಲ ನಾವೇ ಪಡ್ಕೊಳ್ಬೇಕಾಗಿತ್ತು. ಹಾಗೆ 11 ರಾತ್ರಿ 12 ಹಗಲು ಕಷ್ಟಪಡಬೇಕಾಗಿತ್ತು. ಅಂತ ಒಂದು ತರಬೇತಿಯನ್ನು ಸಂದರ್ಭದಿಂದ ನೋಡ್ಕೊಂಡು ಬಂದರೆ 1997-98 ನೋಡ್ಕೊಂಡು ಬಂದರೆ ನಲಿಕಲಿಯ ಬೆಳವಣಿಗೆಯ ಹಾದಿಯಲ್ಲಿ ರವೀಂದ್ರರಿಲ್ಲದಂತಹ ಯಾವುದೇ ಕಾರ್ಯಾಗಾರಗಳನ್ನು ನಾನು ಇದುವರೆಗೂ ಕಾಣಲಿಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಹಂತ ಹಂತವಾಗಿ ಅದನ್ನು ಸುಧಾರಣೆ ಮಾಡ್ಕೊಳ್ತಾ ಅದರಲ್ಲಿದ್ದಂಥ ಅನೇಕ ಮಾಹಿತಿಗಳನ್ನು ಅಳವಡಿಸ್ತಾ 2005-06ನೇ ಇಸ್ವಿಯ ಒಳಗೆ ಒಂದು ಅರ್ಥಪೂರ್ಣವಾದಂಥ ನಲಿಕಲಿಯ ಪದ್ಧತಿಯನ್ನು ವಿನ್ಯಾಸ ಮಾಡಲಾಯಿತು. ಆಗ ಮಾನ್ಯ ವಿಜಯ ಭಾಸ್ಕರ್ ಸರ್ ಅವರು ಆಯುಕ್ತರಾಗಿದ್ದರು. ಅವಾಗ ಅವ್ರು ಹೇಳಿದ್ರು, ಈ ಪದ್ಧತಿ ತುಂಬ ಚೆನ್ನಾಗಿದೆ, ಇದನ್ನೇನಾದರೂ ಮಾಡಿ ನಾವು ಕರ್ನಾಟಕದಲ್ಲಿ ಇಡೀ ರಾಜ್ಯಾದ್ಯಂತ 30 ಅಥವಾ 25 ಮಕ್ಕಳು ಕಡಿಮೆ ಎಲ್ಲಿದ್ದಾರೆ ಅಲ್ಲಿ ನಾವು ಇದನ್ನು ಅನುಷ್ಠಾನ ಮಾಡೋಣ ಅಂಥೇಳಿ ಅನುಷ್ಠಾನ ಮಾಡ್ತಾರೆ. ಆ ಅನುಷ್ಠಾನ ಮಾಡಿದಂಥ ಸಂದರ್ಭದಲ್ಲಿ ಅದು ಒಳ್ಳೆ ರೀತಿಯಾದಂಥ ಒಂದು ಫಲವನ್ನು ನಮಗೆ ಕೊಡುತ್ತೆ. ಮಾಡಿದ್ದೀವಿ 97-98ರಲ್ಲಿ ಪ್ರಯೋಗಕ್ಕೆ ಒಳಪಡಿಸಿದ್ದೀವಿ. ಒಂದು ಕಡೆ HD ಕೋಟೆಯಲ್ಲೇ ಪ್ರಯೋಗ ಆಗಿದೆ, ಒಂದು ಕಡೆ DPP ಜಿಲ್ಲೆಗಳಲ್ಲಿ ಪ್ರಯೋಗ ಆಗಿದೆ, ಇನ್ನೊಂದು ಕಡೆ ನಾನ್ DPP ಜಿಲ್ಲೆಗಳಲ್ಲಿ ಪ್ರಯೋಗ ಆಗಿದೆ. 2005-06ರಲ್ಲಿ ಇಡೀ ರಾಜ್ಯಾದ್ಯಂತ ಪ್ರಯೋಗ ಆಗಿದೆ. 2009-10ಕ್ಕೆ ರಾಜ್ಯದಲ್ಲಿ ಕ್ಯಾಬಿನೆಟ್ ಮೂಲಕ ಅನುಷ್ಠಾನಕ್ಕೆ ಬರುವ ವೇಳೆಗೆ ಮಧ್ಯದ ಅವಧಿಯಲ್ಲಿ ಈ ಪದ್ಧತಿಯನ್ನು ನಾವು ಎಲ್ಲಿ ಹೋಗಿ ನೋಡ್ಕೊಂಡು ಬರಕ್ಕೆ ಹೋಗ್ತಾ ಇದ್ದೀವಿ? ತಮಿಳುನಾಡಿಗೆ. ನನಗೆ ಅವಾಗ ಅನಿಸಿದ್ದು ಒಂದು ದುರಂತ ಅಲ್ವಾ, ನಾವು ಎಲ್ಲ ಮಾಡಿದ್ದೀವಿ, ಆಂಧ್ರ ಪ್ರದೇಶದ ಸಾಮಗ್ರಿಗಳನ್ನು ತಗೊಂಡು ಬಂದು ನಮ್ಮ ಪ್ರಾದೇಶಿಕತೆಗೆ ತರ್ಜುಮೆ ಮಾಡಿದ್ದೀವಿ, ನಮ್ಮ ಪ್ರಾದೇಶಿಕತೆಯ ಸರಳ ಪದಗಳನ್ನು ಬಳಸ್ಕೊಂಡು ಭಾಷೆಯನ್ನು ಅಭಿವೃದ್ಧಿಪಡಿಸಿದ್ದೀವಿ, ಪರಿಸರದಲ್ಲಿ ಸ್ಥಳೀಯತೆಯನ್ನು ನಾವು ತಗೊಂಡು ಬಂದಿದ್ದೀವಿ. ಇದಕ್ಕೆ ಯಾಕೆ ಈ ತಂಡ ತಮಿಳುನಾಡಿಗೆ ಹೋಗ್ತಾ ಇದೆಯಲ್ಲ, ನಲಿಕಲಿ ನೋಡ್ಕೊಂಡು ಬರ್ತೀನಿ ಅಂತ ಹೋಗ್ತಾ ಇದೆಯಲ್ಲ ಅನ್ನುವಂಥ ಒಂದು ಸಂದರ್ಭ ಆ 2 ವರ್ಷಗಳಲ್ಲಿ 7-8-9ರಲ್ಲಿ ನಮ್ಗೆ ಅನಿಸ್ತು. 2009-10ರಲ್ಲಿ ನಾವು ಅದನ್ನೇನು ತಗೊಂಡು ಬರಲಿಲ್ಲ. ನಮ್ಮಲ್ಲಿದ್ದಂತಹ ನಲಿಕಲಿ ಪದ್ಧತಿಯನ್ನು ಅತ್ಯುತ್ತಮವಾಗಿ ಕ್ಯಾಬಿನೆಟ್
ನಿರ್ಧಾರದ ಮೂಲಕ ನಾವು 2009, 2010ರಲ್ಲಿ ಇಡೀ ರಾಜ್ಯಾದ್ಯಂತ ಕನ್ನಡದ ರಾಜ್ಯದ ನೆಲದಲ್ಲಿ 1 ಮತ್ತು 2ನೇ ತರಗತಿಗೆ ತಗೊಂಡು ಬರ್ತೀವಿ. ನಲಿಕಲಿ ಪದ್ಧತಿಯನ್ನು ಇಲಾಖೆ ಅನುಷ್ಠಾನಕ್ಕೆ ತರುತ್ತೆ. ವಾಕ್ಯ ಸರಿಯಾಗಿದೆಯಾ, ಏನು ಉದ್ದೇಶ ಏನಾದ್ರು ತಪ್ಪಾಗೋಯ್ತಾ, ಕೇಂದ್ರ ಸರ್ಕಾರ ಆ ಥರ ಹೇಳ್ತಾ ಇದೆ, ರಾಜ್ಯದಲ್ಲಿ ಈ ರೀತಿ ನಾವು ನೋಡ್ತಾ ಇದ್ದೀವಲ್ಲ, ಆ ರೀತಿ ಕುತ್ಕೊಂಡು ಸರ್ಕ್ಯುಲರ್ಗಳನ್ನ, ಸುತ್ತೋಲೆಗಳನ್ನ, ಆದೇಶಗಳನ್ನ, ಆಮೇಲೆ ಕೇರಳದ ಪುಸ್ತಕಗಳ ಮಾದರಿಗಳನ್ನ, ತಮಿಳುನಾಡು ಪುಸ್ತಕಗಳ ಮಾದರಿಗಳನ್ನ, ಬೇರೆ ಬೇರೆ ರಾಷ್ಟ್ರದ ಪುಸ್ತಕಗಳನ್ನ ಮಾದರಿಗಳನ್ನ ಇಟ್ಕೊಂಡು ನೋಡುವಂಥ ಕೆಲಸ ಇದೆಯಲ್ಲ, ಆ ಕೆಲಸವನ್ನ ಮಾಡ್ಕೊಂಡು ಬಂದದ್ದು ರವೀಂದ್ರ ಅವರು. ಯಾಕಂದ್ರೆ ನನಗೆ ರವೀಂದ್ರ ಅವ್ರಿಗೆ ನಾನು ಎಷ್ಟೊತ್ತು ಹೇಳ್ತೇನೆ, ಏನು ರವೀಂದ್ರ ಅವರೇ ಇದೆಲ್ಲ ಇದಿರಲ್ಲ ಅಂತಂದ್ರೆ ಅಷ್ಟೇ ಒಂದೇ ಒಂದು ನಗು ಮುಖ ಅಷ್ಟೇ ನಗ್ಬಿಟ್ಟು ಸುಮ್ಮನೆ ಆಗ್ಬಿಡೋದು. ನಾನು ಎಷ್ಟೊತ್ತರ ಹೇಳ್ತಾ ಇದ್ದೆ, ಎಲ್ಲ ಹಂತಗಳಲ್ಲಿ ನಲಿಕಲಿಯ ಬೆಳವಣಿಗೆಯ ಹಾದಿಯಲ್ಲಿ. ಅದಕ್ಕೆ ಅವ್ರು ಹೇಳ್ತಾರೆ, ನಲಿಕಲಿಯ ಬಹಳಷ್ಟು ಜನ ಹೇಳ್ತಾರೆ, ನಲಿಕಲಿ ರವೀಂದ್ರ ಅವರಿಗೆ ಕಾಲಗಡೆ ನಲಿಕಲಿಯ ಬ್ರಹ್ಮ ಅಂತ ಕರೆದಿದ್ದು ಉಂಟು. ನಲಿಕಲಿಯನ್ನು ಆ ರೀತಿಯಲ್ಲಿ ನೀವು ಉಸಿರಾಗಿ ತಗೊಂಡ್ಬಿಟ್ಟಿದ್ದೀರಾ, ಯಾವಾಗಿದ್ದೀನಿ ಸ್ವಲ್ಪ ಆಚೆ ಬರಬೇಕು ನೀವು ಅಂತಂದ್ರೆ ಅವ್ರು ಬರ್ತಿರಲಿಲ್ಲ. ಇಲ್ಲ, ನಾನು ಅದರಲ್ಲೇ ಮಾಡ್ತಾ ಇದ್ದೀನಿ ಮೇಡಮ್, ಏನಾದ್ರು ಬದಲಾವಣೆ ಇದ್ದರೆ ಹೊಸತನ ತರೋಣ. ಈಗ NEP ಬೇರೆ ಬಂದಿದೆ, ಇನ್ನೊಂದು ಕಡೆ ಆ ಸಂದರ್ಭದಲ್ಲಿ ಯಾವುದೇ ಪದ್ಧತಿಗಳು ಬರಲಿ ಬಿಡಲಿ, ಆದರೆ ಕಲಿಕೆಯ ಫಲ ಅನ್ನೋದು ಪ್ರಾಥಮಿಕ ತರಗತಿಗಳಿಗೆ ಒಂದೇ ಆಗಿರ್ತದೆ. ಸೊ ಕಲಿಕೆಯ ಫಲವನ್ನು ಇಟ್ಕೊಂಡು ನಲಿಕಲಿ ನೋಡೋಣ. ಆ ಒಂದು ಹೊಸ ಪ್ರಯತ್ನಕ್ಕೆ ಮತ್ತೆ ಹೊಸ ಕೆಲಸಗಳನ್ನ ಶುರು ಮಾಡಿದಂಥ ಪ್ರಯತ್ನದಲ್ಲಿ ಕೂಡ ರವೀಂದ್ರ ಅವರ ನಾವು ಹಾಜರಿಯನ್ನ ನಾವು ಕಾಣ್ಬೋದು. 2014ರಲ್ಲಿ ಕಲಿಕೆಯ ಫಲಗಳು ಪ್ರಾಥಮಿಕ ಶಿಕ್ಷಣದಲ್ಲಿ ಏನನ್ನ ಕಲಿಸ್ಬೇಕು, ಎಷ್ಟು ಕಲಿಸ್ಬೇಕು ಅಂತ ಹೇಳಿ ಹೊಸತನ ಬಂದಿದೆ ಮೇಡಮ್. ಹಾಗಾಗಿ ನಲಿಕಲಿಯನ್ನ ಅದಕ್ಕೆ ನಾವು ಸಮನ್ವಯ ಮಾಡೋಣ.